ಗುಡ್ ಮಾರ್ನಿಂಗ್ ಸರ್. ಹಲೋ ವಿಕಾಸ್. ಹಲೋ ಸರ್. ಕೂತ್ಕೊಳ್ಳಿ. ಹೌ ಆರ್ ಯು? ಐಮ್ ಫೈನ್. ಲಿಟ್ಲ್ ಬಿಟ್ ಡ್ರೌಸಿ. ಆಂಟಿಬಯೋಟಿಕ್ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ. ಏನಂದ್ರಿ? ಏನೂ ಇಲ್ಲ. ಎನಿ ಇಂಪ್ರೂವ್ಮೆಂಟ್ಸ್? ಹಾಂ, ಕೇಸ್ನ ಕ್ರಿಮಿನಲ್ ಸೈಕಾಲಜಿಸ್ಟ್ಗೆ ರೆಫರ್ ಮಾಡಿದ್ದಾರೆ. ವಾಟ್? ಕ್ರಿಮಿನಲ್ ಸೈಕಾಲಜಿಸ್ಟಾ? ಹೌದು, ಕ್ರಿಮಿನಲ್ ಸೈಕಾಲಜಿಸ್ಟ್. ಅಪರಾಧಗಳನ್ನು ಎಸಗುವಾಗ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರುವಂಥ ವ್ಯಕ್ತಿ. ರಿಯಲಿ? ಐ ಆಮ್ ಸರ್ಪ್ರೈಸ್ಡ್. ಯಾಕೆ ಆಶ್ಚರ್ಯ? ಯೂಶಲಿ ನಾವು ಅವ್ರನ್ನ ಸೆಕೆಂಡ್ ಒಪಿನಿಯನ್ಗೆ ಅಂತ ಕರೆಸ್ತೀವಿ. ಅವರು ಕ್ರಿಮಿನಲ್ಸ್ಗಳ ಸ್ಟೇಟ್ ಆಫ್ ಮೈಂಡ್ ಎವ್ಯಾಲ್ಯೂಯೇಟ್ ಮಾಡಿ ವಿಷಯನ ಕೆದಕಿ ಹೊರಗೆ ತೆಗಿತಾರೆ. ಫೈನಲಿ ದೇ ಆಲ್ಸೋ ಅಪೀಲ್ ಇನ್ ದ ಕೋರ್ಟ್ ಟು ಸಬ್ಮಿಟ್ ದೇರ್ ಫೈಂಡಿಂಗ್. ದಟ್ಸ್ ಗ್ರೇಟ್. ಮೇ ಐ ನೋ ಹೂ ಈಸ್? ಅಫ್ಕೋರ್ಸ್, ಹೀ ಈಸ್ ಆನ್ ದ ವೇ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತಾರೆ. ಮಿಸ್ಟರ್ ಅಜಿತ್ ಪಾಂಡೆ ಫ್ರಮ್ ಮುಂಬೈ. ವಿಕಾಸ್, ಐ ಆಮ್ ಸಾರಿ ಟು ಸೇ ದಿಸ್. ಇವತ್ತು ನಾನು ನಿಮ್ಮನ್ನ ಕಸ್ಟಡಿಗೆ ತಗೋತೀನಿ. ವಾಟ್? ಹಲೋ ಸರ್. Hi, ವೆಲ್ಕಮ್ ಟು ಕಾರ್ವಾರ್ ಸರ್. thank you. Vijay, investigation officer. ಎಸ್ ಸರ್. Am I right? ಎಕ್ಸಾಕ್ಟ್ಲಿ. ನಿಮ್ ಬಗ್ಗೆ ಬಹಳ ಕೇಳಿದ್ದೀನಿ. ಸರ್, ಕನ್ನಡ? 1 year ಕಾರವಾರದಲ್ಲಿ ಇದ್ದೆ. ಕನ್ನಡ ಅರ್ಥ ಆಗುತ್ತೆ. ಓ, Little bit I can speak also. Little bit understand also. ದಟ್ಸ್ ಫೈನ್ ಸರ್. Okay. ಕಾರವಾರ ವೆದರ್ ತುಂಬಾ ಚೆನ್ನಾಗಿದೆ. Cool. But the topic is hot. Let's come to the point. ಟೆಲ್ ಮಿ ಸರ್. Mr. Vijay went to the mortuary, saw the bodies. Very brutal kill. Very bad. ಸರ್, ಹತ್ಯೆ ಆಗಿರೋ ರೀತಿ, ಬಾಡಿ ಕಂಡೀಷನ್ಸ್ ಇವೆಲ್ಲ ನೋಡಿದ್ರೆ ಯಾವುದೋ ಅತಿಮಾನುಷ್ಯ ಶಕ್ತಿನೇ ಈ ಕೆಲಸ ಮಾಡಿರ್ಬೋದು ಅನ್ಸತ್ತೆ. What rubbish! Idin fantasy cinema ankondra. This is reality. Come inside. ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. Oh, okay. ಏ, ಆ ಫೈಲ್ ತೊಗೊಂಬರ. ಸರಿ ಸರ್. ಸರ್, ಸರ್, ಇದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಎಲ್ಲ ಇದೆ ಸರ್. Well, Ibru foreign nationals kuda murder agide. That makes it a little complicated. ಎಸ್ ಸರ್, UK ಎಂಬಸಿಯಿಂದ ಕಾಲ್ ಬಂದಿತ್ತು. Obviously, this has become an international issue. ನನಗನ್ಸುತ್ತೆ ಈ ಕೇಸ್ನ ಇವತ್ತೇ ಸಾಲ್ವ್ ಮಾಡಬಹುದು. ಲೆಟ್ಸ್ ಹೋಪ್ ಸೋ ಸರ್. ಸರ್, ಏನಾದರೂ ತಗೋತೀರಾ? ಕಾಫಿ, ಟೀ? No thanks. Bring him. ಎಸ್ ಸರ್. ಕಳ್ಸ ಅವ್ರನ್ನ. ಬನ್ನಿ, ಸಾಹೇಬರು ಕರಿತವ್ರೆ. ಹೋಗಿ. ಬನ್ನಿ ವಿಕಾಸ್. ಸರ್, ದಿಸ್ ಇಸ್ ಮಿಸ್ಟರ್ ವಿಕಾಸ್, ಇಂಟರ್ನ್ಯಾಷನಲಿ ಅಕ್ಲೈಮ್ಡ್ ಫೋಟೋಗ್ರಾಫರ್. ವಿಕಾಸ್, ಇವರು ಅಜಿತ್ ಪಾಂಡೆ, ಹಲೋ ಸರ್. ವರ್ಲ್ಡ್ ರಿನೌಂಡ್ ಕ್ರಿಮಿನಲ್ ಸೈಕಾಲಜಿಸ್ಟ್. Bunny, sit down. ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. Cigarette. ನೋ ಥ್ಯಾಂಕ್ಸ್. So, what do you do? ನಾನೊಬ್ಬ ಪ್ರೊಫೆಷನಲ್ ಫೋಟೋಗ್ರಫರ್. ವೈಲ್ಡ್ ಲೈಫ್ ಫೋಟೋಗ್ರಫಿ ಜೊತೆ ಫ್ಯಾಷನ್ ಫೋಟೋಗ್ರಫಿ ಕೂಡ ಮಾಡ್ತೀನಿ. ಅಂದರೆ ಈ ಇನ್ಸಿಡೆಂಟ್ ಆದಾಗ ನಾನು ಮಾಡ್ತಾ ಇದ್ದಿದ್ದು ಕ್ಯಾಲೆಂಡರ್ ಫೋಟೋಶೂಟ್. Calendar photo shoot. What is that? Explain. ಕೆಲವು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಪಬ್ಲಿಸಿಟಿಗೋಸ್ಕರ ಕ್ಯಾಲೆಂಡರ್ ಮಾಡಿಸ್ತಾರೆ. ಅದಕ್ಕೆ ಟಾಪ್ ಆ್ಯಕ್ಟರ್ಸ್,
ಇಂಟರ್ನ್ಯಾಷನಲ್ ಮಾಡೆಲ್ಸ್ನ ಹೈರ್ ಮಾಡ್ತಾರೆ. ವರ್ಮಾ ಡಿಸ್ಟಿಲರೀಸ್ MD ಮಿಸ್ಟರ್ ವರ್ಮಾಗೋಸ್ಕರ ನಾನು ಈ ಅಸೈನ್ಮೆಂಟ್ ಒಪ್ಕೊಂಡೆ. ವರ್ಮಾ? ಎಸ್, ಬರ್ಸಿದ್ವಿ ಸರ್. ಹಿ ಈಸ್ ವೆರಿ ಕ್ಲಿಯರ್. ಅವರು ಕಂಪ್ಲೀಟ್ ಆಗಿ ವಿಕಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾ? ಹಿ ಈಸ್ ರೈಟ್. ಇದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ವಿ. Confidential, okay. Tell me about your unit. कौन थे? ಯೂನಿಟಲ್ಲಿ ಎಷ್ಟು ಜನ ಇದ್ರು? ಲೈಟ್ ಬಾಯ್ಸ್ ಎಷ್ಟು ಜನ ಇದ್ರು? ನಾನು ಈ ಅಸೈನ್ಮೆಂಟ್ಗೋಸ್ಕರ 5 ಪಾಪ್ಯುಲರ್ ಮಾಡೆಲ್ಸ್ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ 2 ಫಾರಿನರ್ಸ್, ರೋಮಾ ಫ್ರಮ್ UK, ಕ್ಯಾಥರಿನ್ ಫ್ರಮ್ ಹಾಲೆಂಡ್. ಇನ್ನು 3 ಜನ ಇಂಡಿಯನ್ ಟಾಪ್ ಮಾಡೆಲ್ಸ್, ಪ್ರೀತಿ ಫ್ರಮ್ ಬ್ಯಾಂಗ್ಲೋರ್, ನಯನಾ ಫ್ರಮ್ ಮುಂಬೈ, ಮೋನಿಶಾ ಫ್ರಮ್ ಮುಂಬೈ. ಇವ್ರುಗಳ ಜೊತೆ ನನ್ನಿಬ್ಬರು ಅಸಿಸ್ಟೆಂಟ್ ಗುರು ಮತ್ತು ಕಮಲ್, ಮತ್ತು ವರ್ಮಾ ಕಂಪ್ನಿ ಕಡೆಯಿಂದ ಮ್ಯಾನೇಜರ್ ಜಾನಿ. ನಾವಿಷ್ಟು ಜನ ಫೋಟೋಶೂಟ್ಗೆ ಹೋಗಿದ್ವಿ. ರೋಮಾ ಆ್ಯಂಡ್ ಕ್ಯಾಥರಿನ್ ಇಂಡಿಯಾದಲ್ಲೇ ಇದ್ರ? ಇಲ್ಲ ಸರ್, ವರ್ಕ್ ವೀಸಾ ಮೇಲೆ ಅವ್ರು ಇಂಡಿಯಾಗೆ ಬಂದಿದ್ರು. ಶೂಟಿಂಗ್ ಅಂದರೆ ತುಂಬ ಎಕ್ವಿಪ್ಮೆಂಟ್, ಲೈಟ್ ಬಾಯ್ಸ್ ಎಲ್ಲರೂ ಇರ್ತಾರಲ್ವಾ? ಇಲ್ಲ ಸರ್, ನಮ್ಮದು ಸಿನಿಮಾ ಶೂಟಿಂಗ್ ಅಲ್ಲ, ಫೋಟೋ ಶೂಟ್. ಒಂದು ಕ್ಯಾಮ್ರಾ, ಒಂದು ರಿಫ್ಲೆಕ್ಟ್ ಇದ್ರೆ ಸಾಕು. ಅದೇ ನನ್ನ ಯೂನಿಟ್. ಫೈನ್, ಕಂಟಿನ್ಯೂ ಮಾಡಿ. ನಾವು ಫಿಕ್ಸ್ ಮಾಡಿದ ಲೊಕೇಶನ್ ಕೋಸ್ಟಲ್ ಸೈಡ್, ಸಮ್ ಅಮೇಝಿಂಗ್ ಬೀಚ್ ಬ್ಯಾಕ್ ಡ್ರಾಪ್ಸ್. ಅರೇಬಿಯನ್ ಸಿ ಮಧ್ಯದಲ್ಲಿರೋ ನೋಮ್ಯಾನ್ ಐಲ್ಯಾಂಡ್. ಅಲ್ಲಿ ನೆಟ್ವರ್ಕು ಇರ್ತಾ ಇರಲಿಲ್ಲ. ಈ ಐಲ್ಯಾಂಡ್ ಅಲ್ಲ ಮರ್ಡರ್ಸ್ ಆಗಿತ್ತು? ಎಸ್ ಸರ್, ನಮಗೊಂದು ರೆಸಾರ್ಟಲ್ಲಿ ರೂಮ್ ಬುಕ್ ಆಗಿತ್ತು. ನಾನು ನನ್ನ ಅಸಿಸ್ಟೆಂಟ್ಸು ಲೊಕೇಶನ್ ನೋಡೋಕ್ಕೆ ಅಂತ ಹೊರಟ್ವಿ. ಕಂಟಿನ್ಯೂ ಮಾಡಿ. ಆಮೇಲೆ ಕತ್ತಿ ಹಿಡ್ಕೊಂಡ್ಬಿಟ್ಟಿತ್ತು. ಏಯ್, ಎಕ್ಸಸೈಸ್ ಮಾಡಿದ ಸಾಕು, ನಿಲ್ಸ್ರೋ. ಸೂಪರ್ ಬಿಡಿ ಸರ್. ಏನ್ ಸರ್ ನೀವು ಹೇಳದಕ್ಕಿಂತ 5 ನಿಮಿಷ ಮುಂಚೆನೆ ಬಂದ್ಬಿಟ್ರಿ. ಸಕ್ಕತ್ತಾಗಿ ಚೆತ್ಬಿಟ್ರಿ ಗಾಡಿನ. ನೀನು ತಲೆ ತಿಂದೆ ಹೋಗಿದ್ರೆ ಇನ್ನೂ ಫಾಸ್ಟಾಗಿ ಚಚ್ತಾ ಇದ್ದೆ. ಅದಿರಲಿ, ಜಾನಿಗೊಂದು ಫೋನ್ ಮಾಡು. ಆಯ್ತು ಸರ್. ಹಲೋ ಅಣ್ಣ, ಎಲ್ಲಿದ್ದೀರಾ? ಹೌದಾ, ಆಯ್ತಾಯ್ತು ಸರ್. ಇನ್ನು 1 ಅವರಲ್ಲಿ ಬಂದ್ಬಿಡ್ತಾರಂತೆ ಸರ್. ಮೊದಲು ಲಗೇಜ್ ತಗೊಂಡ್ಬನ್ನಿ, ಸ್ನಾನ ಮಾಡಿ ಫ್ರೆಶ್ ಆಗಬೇಕು. ಆಯ್ತು ಸರ್. ಎತ್ಕೊಳ್ಳೋ. Come on, girls.
ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಮೈ ಬ್ಯೂಟಿಫುಲ್ ಗರ್ಲ್ಸ್, ನಾನ್ ನಿಮ್ಗೆ ನಿಮ್ ಕಾಟೇಜಸ್ ತೋರಿಸ್ತೀನಿ. ಬೇಗ ಫ್ರೆಶ್ ಆಗಿ ಆಮೇಲೆ ಒಂದ್ ಚಿಕ್ಕ ಗೆಟ್ ಟುಗೆದರ್ ಇದೆ. ಓಕೆ, Okay. ಫಾಲೋ ಮೀ. ನಾನೇನಾದ್ರೂ ಕ್ಯಾಲೆಂಡರ್ ಮಾಡಿದ್ರೆ ನೀನೇ ಫೋಟೋಗ್ರಾಫರ್ ಅಪ್ಪ. ಅದಕ್ಕೆ ಮಾಡಲ್ಲಿ ಆಗಲ್ಲ, ಯಾಕಂದ್ರೆ ನಮ್ದೆಲ್ಲ ಫಾರಿನ್ ಬ್ರ್ಯಾಂಡು, ನಿಮ್ ತರ ಲೋಕಲ್ ಅಲ್ಲ. Hi, ಹೆಲೋ ಬಾಸ್. ಇಬ್ರು ಮಿಸ್ ಆದಂಗಿದೆ. ಇಬ್ರು ಆನ್ ದ ವೇ. ವಾಟ್ ಅಬೌಟ್ ರೋಮಾ? ರೋಮಾ ಪ್ಯಾರಿಸ್ನಲ್ಲಿ ಯಾವುದೋ ಒಂದು ಫ್ಯಾಷನ್ ಶೋ ನಡೀತಾ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ನಾಳೆ ಬರ್ತಾಳೆ. ಬುಲ್ಶಿಟ್. ನನಗೆ ಚೆನ್ನಾಗಿ ಗೊತ್ತು ಅವಳು ಎಲ್ಲಿದ್ದಾಳೆ ಅಂತ. MD ಹತ್ರ ಪರ್ಮಿಷನ್ ತಗೊಂಡಿದ್ದಾಳಂತೆ. ಶೆಡ್ಯೂಲ್ ಹಾಕಿರೋದು ನಾನು, ಪರ್ಮಿಷನ್ ನನ್ನನ್ನು ಕೇಳಬೇಕು. ನಿಮ್ಮ MD ಬಂದಿಲ್ಲಿ ಫೋಟೋ ಶೂಟ್ ಮಾಡ್ತಾರಾ? ಓಕೆ, ಫರ್ಗೆಟ್ ಇಟ್. ಅವಳು ಯಾವತ್ತು ಬೇಕಾದ್ರೂ ಬರಲಿ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಗರ್ಲ್ಸ್, ನಾಳೆಯಿಂದ ಫೋಟೋ ಶೂಟ್ ಕಮೆನ್ಸ್ ಮಾಡೋಣ. ಇಟ್ಸ್ ಗೋನ್ ಟು ಬಿ ಎ ವೆರಿ ರೇರ್ ಅಂಡ್ ಯೂನಿಕ್ ಕೈಂಡ್ ಆಫ್ ಅ ಕ್ಯಾಲೆಂಡರ್ ಶೂಟ್. ಐ ಹೋಪ್ ಯು ಎಂಜಾಯ್ ಇಟ್. ಥ್ಯಾಂಕ್ ಯು ಬಾಸ್. ಸರ್ ಒಂದ್ ನಿಮಿಷ, ನಾಳೆ ಲೊಕೇಶನ್ ಇಲ್ಲೇ. ಕಾಸ್ಟ್ಯೂಮ್ ಲಿಸ್ಟ್ ಕೊಡ್ಬೇಕಾಗಿತ್ತು. ಆಮೇಲೆ ರೂಮಿಗೆ ಬಾ, ನೋಡ್ಕೊಳ್ಳೋಣ. ಸರಿ ಸರ್. ಫಸ್ಟ್ ಡೇನೇ ಮೂಡ್ ಆಫಾ? ಹೌದು, ನಂದೊಂದು ಪಾಲಿಸಿ ಇದೆ. ನನ್ನೆಲ್ಲ ಮಾಡೆಲ್ಸು ನನ್ನ ಕಣ್ಮುಂದೆನೇ ಇರಬೇಕು ಅಂತ. ಇದೇನು ನಿಮ್ ಫೋಟೋಗ್ರಫಿಗೆ ಇನ್ಸ್ಪಿರೇಷನಾ? ಬೋಲೋ ಆಗಿ ಬೋಲೋ. ಇನ್ಸ್ಪಿರೇಷನ್ಗೋಸ್ಕರ ಅಲ್ಲ, ಒಬ್ಬೊಬ್ರಿಗೂ ಒಂದೊಂಥರ ಲೈಟಿಂಗ್, ಬ್ಯಾಕ್ಗ್ರೌಂಡ್, ಪ್ಯಾಟರ್ನ್ ಸೂಟ್ ಆಗುತ್ತೆ. ಎಲ್ಲರೂ ಜೊತೆಗಿದ್ರು ಅಂದರೆ ನಾವು ಮಾಡೆಲ್ಸ್ನ ಚೇಂಜ್ ಮಾಡ್ತಾ ಫೋಟೋ ಶೂಟ್ ಈಸಿಯಾಗಿ ಮಾಡ್ಬೋದು ಅಷ್ಟೇ. ಆಹಾ, ರೋಮಾ ಅಂದ್ರೆ ಅವಳು UK ಗರ್ಲ್ ಅಲ್ವಾ? ಯಾ. ನಿಮ್ಮಿಬ್ರ ಮಧ್ಯೆ ಪರ್ಸನಲ್ ಪ್ರಾಬ್ಲಮ್ಸ್ ಏನಾದರೂ ಇತ್ತಾ? ಲೈಕ್ ಪ್ರೊಫೆಷನಲ್ ಜೆಲಸಿ, ಈಗೋ, ಸಮಥಿಂಗ್? ಆ ಥರ ಏನೂ ಇರಲಿಲ್ಲ. ವಿ ಆರ್ ಆಲ್ ಕ್ಲೋಸ್ ಫ್ರೆಂಡ್ಸ್. ಮತ್ತೆ ಪ್ರಾಬ್ಲಮ್ ಎಲ್ಲಿಂದ ಬಂತು? ಅವಳು ಶೋ ಸ್ಟಾಪರ್ ಆಗಿದ್ದು. ವಾಟ್ ಇಸ್ ದ ಶೋ ಸ್ಟಾಪರ್? ದೊಡ್ಡ ಫ್ಯಾಷನ್ ಶೋಗಳಲ್ಲಿ ಮೇನ್ ಅಟ್ರಾಕ್ಷನ್ ಆಗಿ ಲೀಡ್ ಮಾಡುವಂಥ ಮಾಡೆಲ್ಸ್ನ ಶೋ ಸ್ಟಾಪರ್ ಅಂತ ಕರೀತಾರೆ. ಅಚ್ಚಾ. ಅವಳು ಶೋ ಸ್ಟಾಪರ್ ಆದಮೇಲೆ ನನ್ನ ವರ್ಕಲ್ಲಿ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನ್ನ ವರ್ಕಲ್ಲಿ ನಾನು ಇನ್ವಾಲ್ವ್ ಆಗ್ತಾ ಹೋದೆ. ಇಷ್ಟೆಲ್ಲ ಆದ್ರೂ ಯು ಸ್ಟಿಲ್ ಸೈನ್ಡ್ ವೈ? ಓಕೆ, ಆವತ್ತೇನಾಯ್ತು? ಅವಳನ್ನ ಬಿಟ್ಟು ಫೋಟೋ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆವತ್ತು ನಾನು ತುಂಬ ಅಪ್ಸೆಟ್ ಆಗಿದ್ದೆ.
ಏಯ್ ಜಾನೆ ಜಾನೆ ಬಂದೆ ಅಯ್ಯೋ ಕರ್ಮ ಕರ್ಮ ಎಸ್ ಬಾಸ್ ಕೂತ್ಕೊಳ್ಳ ಇರ್ಲಿ ಬಾಸ್ ತಗೋ ಕುಡಿ ಬೇಡ ಬಾಸ್ ಏ ಕುಡಿಯೋ ನಾನು ಯಾವತ್ತು ಕುಡ್ದಿದ್ದೀನಿ ಬಾಸ್ ಕುಡಿಯೋಲ್ವಾ ಕುಡಿಯೋದೇ ಅಲ್ವಾ ಇಲ್ಲ ಬಾಸ್ ರೋಮ ಪ್ಯಾರಿಸ್ ಅಲ್ಲಿ ಇದ್ದಾಳೆ ಪಾಗಲ್ ಲಡಿ ಶೋ ಸ್ಟಾಪ್ ನಿನ್ನೆ ಎಮ್ ಡಿನೇ ಅವಳನ್ನ ಓವರ್ ರೇಟ್ ಮಾಡಿ ಇಟ್ಟಿರೋದು ಬಾಸ್ ಕುಡ್ದಿದ್ ಸಾಕು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ ಬಾಸ್ ಬಿಗಿನಿಂಗ್ ಡೇಸ್ ಅವಳು ಹೆಂಗಿದ್ಲು ಹೆಂಗಿದ್ಲು ಅವಳು ಬಾಸ್ ನಮ್ಮ ಆಫೀಸ್ಗೆ ಅಲ್ವಾ ಅವಳು ಫೋಟೋ ತಗೊಂಡು ಬಂದಿದ್ದು ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕ್ಕೂ ಬರ್ತಾ ಇರ್ಲಿಲ್ಲ ಹೌದು ಬಾಸ್ ಈಗಲೂ ಬರಲ್ಲ ಹ್ಞೂ ಬಾಸ್ ಹ್ಞೂ ಏನು ಅವಳು ಇವತ್ತು ಶೋ ಸ್ಟಾಪರ್ ಮಾಡ್ಲಿಂಗ್ ದುನಿಯಾಲಿ ನಂಬರ್ 1 ಓನ್ಲಿ ಬಿಕಾಸ್ ಆಫ್ ಯುವರ್ ಎಮ್ ಡಿ ನಾಟ್ ಬಿಕಾಸ್ ಆಫ್ ಅ ಕ್ಯಾಲಿಬರ್ ಎಸ್ ಬಾಸ್ ಶೋ ಸ್ಟಾಪರ್ ಅಂದ್ರೆ ಹೇಗಿರ್ಬೇಕು ಶೇಪ್ ಹೆಂಗಿರ್ಬೇಕು ಮನಿಷಾ ವಿಕಾಸ್ನ ಪಟಾಯಿಸ್ಕೊಳ್ಳಕ್ ಟ್ರೈ ಮಾಡೋದು ಇನ್ನೂ ಬಿಟ್ಟಿಲ್ಲ. ಇವಳು ಫೀಲ್ಡಿಗೆ ಬಂದು ಇನ್ನೂ 1 ವರ್ಷ ಆಗಿಲ್ಲ. ವಿಕಾಸ್ ಹೇಗೆ ಇವಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟ? ವಿಕಾಸ್ ನೆನೆ ಫಸ್ಟ್ ಇಲ್ಲಿ ನಿಂದೆ ತಗೊಳ್ತೀನಿ ಅಂತ ಹೇಳ್ದ, ಆಮೇಲೆ ಏನಾದ್ರೂ ಪ್ರೀತಿನ ಕರ್ಕೊಂಡು ಹೋದ್ನಾ? ನಿನ್ ಮೇಲೆ ವಿಕಾಸ್ ಕಣ್ಬಿದ್ದಿದೆ. ಲಾಕಿ ಕಣನೇನೋ. ಎಲ್ರೂ ನನ್ನ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲ, ಇವರೆಲ್ಲ ಬಂದಿರೋದು ಕ್ಯಾಲೆಂಡರ್ ಶೂಟ್ಗ ಇಲ್ಲ ಮೊಬೈಲ್ ಆಡ್ಗ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಇರಲಿ ಗರ್ಲ್ಸ್, ನಾಳೆ ನೋ ಶೂಟ್, ಹಾಲಿಡೇ, ಜಾಲಿಡೇ.
ಮೊಗದ ಬಿಗುವನ್ನ ಬೆರೆಸು ಬೆರೆಸು ಸುಂದರ ನಗುವನ್ನ ಸರಿಸು ಸರಿಸು ಮೊಗದ ಬಿಗುವನ್ನ ಬೆರೆಸು ಬೆರೆಸು ಸುಂದರ ನಗುವನ್ನ ಕೊಟ್ಟು ಹೋಗದಿರು ಕೈಯನಗೆ ನೀನಲ್ಲವೇ ಬಾಳನಗೆ ಸಾಕು ಬಿಡು ಸಾಕು ಕೊಡು ಚೆಲ್ಲುತ್ತ ಹೂವನಗೆ ಸಾರಿ 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 ಮನ್ನಿಸಿ ಸಾರಿ ರಸ ರೇಜ ಪ್ರೀತಿ ನೆಸಸರಿ ಗೆಳತಿ ಅವತರಿಸು ನನ್ನನ್ನೇ ಆವರಿಸು ನನ್ನೆದೆಯಲಿ ನೀ ವಿಹರಿಸಿ ಪ್ರೀತಿ ಪಸರಿಸು Quiero que tú seas mío y que quedes siempre en mi corazón, que tú eres mi alegría, mi corazón, que tú seas siempre sin días, no me dejas solo sin ti sin razón. ಗಳಿಗೆ ಗಳಿಗೆ ನಿನದೇ ಕನವರಿಕೆ ನೀನೆ ತಿಳ್ಕೊ ಮಾಡಿಕೊ ಮನವರಿಕೆ ಗಳಿಗೆ ಗಳಿಗೆ ನಿನದೇ ಕನವರಿಕೆ ನೀನೆ ತಿಳ್ಕೊ ಮಾಡಿಕೊ ಮನವರಿಕೆ ಏಕೋ ಬೇಸರಿಕೆ ಈ ಸಲಕ್ಕೆ ನೀನಿರುವೆಯ ಸರಿಗೆ ಬಿಟ್ಟು ಬಿಡು ಭಾಷೆ ಕೊಡು ಇನ್ನೆಂದಿಗೂ ನೀ ನನಗೆ ಸಾರಿ 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 ಮನ್ನಿಸಿ ಸಾರಿ ಸರಿ 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 ಪ್ರೀತಿ ನೆಸಸರಿ ಗೆಳೆಯ ಅವತರಿಸು ನನ್ನನ್ನೇ ಆವರಿಸು ನನ್ನೆದೆಯಲಿ ನೀ ವಿಹರಿಸಿ ಪ್ರೀತಿ ಪಸರಿಸು Roma and your MD. ಎಸ್ ಹಾ ಕರೆಕ್ಟ್. ರೋಮಾ ಈ ಅಸೈನ್ಮೆಂಟ್ ಸೈನ್ ಮಾಡೋದಕ್ಕೆ ಇದೇ ಕಾರಣ. ಹಾ ಹೌದು. ಮತ್ತೆ ಕಾನ್ಫಿಡೆನ್ಷಿಯಲ್ ಹಿ ನೋಸ್ ನಥಿಂಗ್ ಅಂತ ಹೇಳಿದ್ರಿ. ಹಾ ಸಾರಿ ಸರ್, ಆ ವಿಷಯ ನಾನು ಹೇಳ್ತೀನಿ. ವರ್ಮಾ ಇವ್ರನ್ನ ಎಲ್ಲ ವಿಷಯದಲ್ಲೂ ಫ್ರೀಯಾಗಿ ಬಿಟ್ಟಿದ್ರು, ಆದರೆ ರೋಮಾ ವಿಷಯದಲ್ಲಿ ಮಾತ್ರ ಇವರು ಕಾಂಪ್ರಮೈಸ್ ಆಗಬೇಕಾಯ್ತು. ರೋಮಾ ಎಮ್ ಡಿ ರಿಲೇಶನ್ಶಿಪ್, ನಿಮ್ಮ ಮತ್ತು ಮೊನಿಷಾ ಇಂಟಿಮೆಸಿ ಇವೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಯೂನಿಟ್ನಲ್ಲಿ ಹೆಲ್ತಿ ಅಟ್ಮಾಸ್ಫಿಯರ್ ಇರಲಿಲ್ಲ ಅನಿಸುತ್ತೆ. ಆಮ್ ಐ ರೈಟ್? ನೋ ಸರ್, ನಂದು ಯಾವ ಪ್ರಾಬ್ಲಮ್ಸು ಇಲ್ಲ, ಯಾವ ಕಾಂಟ್ರವರ್ಸಿನೂ ಇರಲಿಲ್ಲ. ಓಕೆ ಓಕೆ, ಕಂಟಿನ್ಯೂ. ಮಾಡೆಲ್ಸ್ ಹತ್ರ ಪರ್ಫೆಕ್ಟ್ ಕೆಲಸ ತಗೊಳ್ಳೋಕ್ಕೋಸ್ಕರ ಅವ್ರ ಹತ್ರ ಇಂಟಿಮೇಟ್ ಆಗಿರ್ತೀನಿ. ಅವ್ರನ್ನ ಕಂಫರ್ಟ್ ಝೋನಲ್ಲಿ ಇಡೋದಕ್ಕೋಸ್ಕರ ಪ್ಯಾಂಪರು ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಅವತ್ತು ಬ್ರೇಕ್ ಮಾಡಿ ಲೊಕೇಶನ್ ಹುಡುಕಕ್ಕೆ ಅಂತ ನಾನು ಹೊರಟೆ. ಹುಡುಗಿಯರೆಲ್ಲ ಎಂಜಾಯ್ಮೆಂಟ್ಗೋಸ್ಕರ ಬೀಚ್ ಹತ್ರ ಹೋಗಿದ್ರು. ಅವತ್ತೊಂದು ವಿಚಿತ್ರ ಘಟನೆ ನಡೀತು. Hey, come on, Catherine. Hey, catch that. Oh, go back there. Oh, ow. Get it. Oh. Come on. Oh. Don't catch it. You lost it again. Hey, cover up. Yes, yes. Ouch. Yay. Yes. Come on, Catherine! Oh my God! Oh! Hey, wait! It's so much fun here. Hey, Catherine, don't run! Oh, wait! Oh my God! Oh, Catherine! God! Let's go have a smoke. Okay.
ಬಿಡ್ತೀನಿ. Hey, who the hell are you? ನಮ್ ದೇವ್ರ ಮುಂದೆ ನೀವೆಲ್ಲ ತುಂಡು ಬಟ್ಟೆ ಹಾಕೊಂಡು ಸಿಗರೆಟ್ ಸೇದ್ಕೊಂಡು ಶೋಕಿ ಮಾಡ್ತಾ ಇದ್ದೀರಾ? Devra? ನಿಮ್ ಕಣ್ಗಳಿಗೆ ಪೊರೆ ಬಂದಿದೆ. What? ಈ ಸಮುದ್ರ ನಿಮ್ಗಳಿಗೆ ಬರೀ ಉಪ್ನೀರು, ಆದ್ರೆ ನಮಗೆ ದೇವ್ರು. ಈ ಮರ ಗಿಡಗಳು ನಿಮ್ಗಳಿಗೆ ಬರೀ ಕಟ್ಗೆ, ಆದ್ರೆ ನಮಗೆ ದೇವ್ರು. ಈ ಮರಳು ಬಂಡೆ ಎಲ್ಲ ನಮಗ್ ದೇವ್ರು. ನೀವು ಪೇಟೆಯವರು, ಕುಡಿದು ತಿಂದು ಇಲ್ಲಿ ಗಲೀಜ್ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನಿರಲ್ಲ, ಹುಷಾರ್. Come on, Preeti. Stop crying. ನೀವ್ ಇಂಥ ಜಾಗಕ್ಕೆ ಹೋಗ್ತೀನಿ ಅಂದಿದ್ರೆ ನಾನು ನಿಮ್ ಜೊತೆಲಿ ಬರ್ತಿದ್ದೆ. ಓ, ಏನ್ ದೊಡ್ಡ ಬಾಡಿಗಾರ್ಡು. ಈ 4 ಜನ ಹುಡುಗಿರ ಜೊತೆ ನೀನೇನಾದ್ರೂ ಅವನ ಕೈಲಿ ಸಿಕ್ಕಾಕೊಂಡಿದ್ರೆ ನಿನ್ನ ಎತ್ಕೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಡ್ತಾ ಇದ್ದ. ನಾನು ಹುಟ್ಟಿದ್ದೆ ಸಮುದ್ರ ತೀರದಲ್ಲಿ ಕಣೋ. ಏನು ಮೀನ್ಗೂ ಈಜೋದು ಹೇಳ್ಕೊಡ್ತೀಯಾ? Hey, relax, guys. Girls, nothing happened. Anyways, ಹಳ್ಳಿ ಜನರಿಗೆ ಅವ್ರದ್ದೇ ಆದಂಥ ಒಂದು ಸೆಂಟಿಮೆಂಟ್ ಇರುತ್ತೆ. ಅದನ್ನು ಯಾರೇ ಹರ್ಟ್ ಮಾಡಿದ್ರು ಅವ್ರ ಈ ಥರ ಬಿಹೇವ್ ಮಾಡೋದು ಸಹಜ. ಸೊ ನೆಕ್ಸ್ಟ್ ಟೈಮ್ ಬಿ ವೆರಿ ಕೇರ್ಫುಲ್. ಎಲ್ಲೇ ಹೋಗ್ಬೇಕಾದ್ರೂ ಜಾನಿನ ಜೊತೆ ಕರ್ಕೊಂಡೋಗಿ. ಎಸ್ ಬಾಸ್. ಲೆಟ್ಸ್ ಗೋ. कौन था वो आदमी? ಸಮ್ ಲೋಕಲೈಟ್, ಮೇ ಬಿ ಅ ಫಿಶರ್ಮನ್. ಅಲ್ರಿ, ನಿಮ್ಮ ಅಸಿಸ್ಟೆಂಟು ಮ್ಯಾನೇಜರು ಯಾರೂ ನೋಡ್ಲಿಲ್ವಾ? ಇಲ್ಲ, ಅವರೆಲ್ಲರೂ ನನ್ನ ಜೊತೆ ಇದ್ರು. ವಿತೌಟ್ ಸೆಕ್ಯೂರಿಟಿ 5 ಜನ ಹುಡುಗಿರು ರಿಸ್ಕ್ ಅನ್ನಿಸ್ಲಿಲ್ವಾ? ಹಾ, ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿ ವಿಕಾಸ್. ಅಲ್ಲ, ಪ್ರಾಪರ್ ಸೆಕ್ಯೂರಿಟಿ ಇಲ್ಲದೆ ಇಂಟರ್ನ್ಯಾಷನಲ್ ಮಾಡೆಲ್ಸ್ನ ಹೇಗೆ ಜೊತೆಲಿ ಇಟ್ಕೊಂಡಿದ್ರಿ ನೀವು? ರೆಸಾರ್ಟಿಂದ ಹೊರಗೆ ಹೋಗಬೇಡಿ ಅಂತ ನಾನು ಅವ್ರಿಗೆ ವಾರ್ನ್ ಮಾಡಿದ್ದೆ. ನನ್ನ ಮಾತು ಮೀರಿ ಅವ್ರು ಬೀಚ್ಗೆ ಹೋದ್ರು. ಇದ್ರಲ್ಲಿ ನಂದೇನು ತಪ್ಪಿದೆ ಸರ್? ಹುಡುಗಿರು ಹೆದರಿದ್ರು. ನಾನು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದೆ. ನನ್ನ ಅಸಿಸ್ಟೆಂಟ್ಸು ಕೂಡ ತಮಾಷೆ ಮಾಡಿ ರಿಲೀಫ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಪ್ರೀತಿ ಮಾತ್ರ ಇನ್ನೂ ಶಾಕಲ್ಲೇ ಇದೆ. ಹಾಯ್. ಹಾಯ್. ಯಾಕೆ ನಾಟ್ ಫೀಲಿಂಗ್ ವೆಲ್? ಇಲ್ಲ, ಫೀವರ್ ಇರೋ ಆಗಿದೆ. ಜಾನಿ, ಜಾನಿ. ಗುಡ್ ಮಾರ್ನಿಂಗ್ ಬಾಸ್. ಮಾರ್ನಿಂಗ್. ಪ್ರೀತಿಗೆ ಜ್ವರ ಬಂದಂಗಿದೆ, ಡಾಕ್ಟರ್ನ ಕರೆಸಿ. ಹೌದಾ? ಓಕೆ ಬಾಸ್. ವಿಕಾಸ್, ಪ್ರೀತಿ, ಇವತ್ತು ಶೂಟಿಂಗ್ ಬರೋದು ಬೇಡ, ಇಲ್ಲೇ ಇದ್ದು ರೆಸ್ಟ್ ತಗೋ. ಓಕೆ? ಫೋಟೋಶೂಟ್ಗೇನು ತೊಂದರೆ ಆಗಲ್ವಾ? ಡೋ ವರಿ, ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಇಬ್ಬರು ಲೊಕೇಶನ್. Okay, boss. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು. ಕಮಾನ್ ಪ್ರೀತಿ, ಕಮ್. Hi, Vikas. Hi, everyone. ಹಾಯ್. How are you? ನೋಡ್ದ್ಯಾ? Mwah. Mwah. ಕಂಟ್ರೋಲ್. I'm so sorry, darling. ದಟ್ಸ್ ಓಕೆ. So sweet of you. ಏನು ಮಾಡ್ತೀಯಾ? ನಿಂಗೆ ಸ್ವಲ್ಪ ಚರ್ಬಿ ಜಾಸ್ತಿ ಆಗಿದೆ. You naughty. ಜಾನಿ, ಎಸ್ ಬಾಸ್. ಯಾಕೆಲ್ಲ ಇಲ್ಲಿ ನಿಂತಿದ್ದಾರೆ? ಲೊಕೇಶನ್ ಎಲ್ಲಿ ಅಂತ ಗೊತ್ತಲ್ಲ, ಕರ್ಕೊಂಡೋಗಿ. ಓಕೆ ಬಾಸ್. ಗರ್ಲ್ಸ್ ಫಾಲೋ ಮೀ. Okay. ನಡೀರಿ Bye. ನಡೀರಿ. ಎಲ್ಲ ರೆಡಿ ಮಾಡ್ಕೊ, ನಾನು ಬರ್ತೀನಿ. ಓಕೆ ಸರ್. ರೆಡಿ. ಗೋ ಆನ್, ಗೆಟ್ ರೆಡಿ. Okay, darling. Give me 1 hour. ಓಕೆ. ಗುರು, ಸರ್, ಸರಿ ಸರ್, ಬನ್ನಿ 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 ಬನ್ನಿ. ನಿಧಾನ.
ನಡೀರಿ ಬನ್ನಿ 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 Come on. ಹಂಗೆ ಕಮ್ 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 ಇಬ್ರು ಬಂದ್ಬಿಡಿ. ನೀವು ಇಲ್ಲೇ ನಿಂತ್ಕೊಂಡಿರಿ. ಓಕೆ Hi. ಬರಲೈ. I think resort is full secure place. ಅಲ್ಲಿ ನಿಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಅನ್ಸುತ್ತೆ. ಹಾ, ಆಯಿತು. ಆ ವ್ಯಕ್ತಿ ರೆಸಾರ್ಟ್ಗೂ ಬಂದಿದ್ದ. ಹಾ, ಅವತ್ತು ರೋಮೋ ಜಾಯ್ನ್ ಆಗಿದ್ದೇನ. ಪ್ರೀತಿ ಇನ್ನೂ ಶಾಕಲ್ಲೇ ಇದ್ಲು. ನಾನೇ ಮ್ಯಾನೇಜರ್ಗೆ ಹೇಳಿ ಡಾಕ್ಟರ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳಿದೆ. Okay. Very good. Very good. Okay. Vikas!
ಅವ್ನು ನಿನ್ನೆ ಹುಡ್ಕೊಂಡ್ ಬಂದ ಅಂತ ಹೇಗೆ ಹೇಳ್ತೀಯ? ಅವನಿಗೆ ಇಲ್ಲಿ ಬೇರೆ ಏನಾದರೂ ಕೆಲಸ ಇರ್ಬೋದು. ಇಲ್ಲ ವಿಕಾಸ್, ಅವ್ನ್ ಸಡನ್ ಆಗಿ ಬಂದ, ನನ್ನನ್ನ ಹೆದರ್ಸ್ದ. ಪ್ರೀತಿ, ರೆಸಾರ್ಟಲ್ಲೆಲ್ಲ ಅದರ ಸಿಕ್ತವ್ರು ಬರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಸೆಕ್ಯೂರಿಟಿ ಇದೆ. ಹಾಯ್ ರೋಮಾ. Hi, come on, sip. Thank you. You want a drink? No, thanks. It's too early for me. Vikas and you are very close? Oh, from my struggling days. Okay. I shall call him. Okay? Sure. One second. Hello. Hi, darling. ಹೇಳು. Come for a drink. No, Oh, come on, yeah. I can't come right now. And please don't drink too much. We have a shoot in the morning. ಏನಂತೆ? Roma, don't disturb me, all right? What? Am I disturbing you? Yes, I will disturb you. Please, Roma, don't go there. Sit down. No, sit down. Please, Roma. Sit down, I'm going. Am I disturbing you? Am I disturbing you? Yes, you are. What's wrong with you, Roma? Look at yourself. Look how you've become. This industry runs only on glamour. The day that disappears, you will be nobody. You better take care of yourself, Roma. Trust me. If you go at this rate, not me, nobody. I mean, nobody can help you. Just because you have a godfather doesn't mean you're going to survive. Models like you come and go every single day. Don't think you'll be permanent. ಬಾಸ್ ಬನ್ನಿ ಬಾಸ್, ಎಲ್ಲ ರೆಡಿ ಇದೆ. ಯಾಕೋ ಇವತ್ತು ಮೂಡೇ ಇಲ್ಲ ಕಣೋ. ಬನ್ನಿ ಬಾಸ್, ಅವ್ರ ಕಾಸ್ಟ್ಯೂಮ್ಸು, ಮೇಕಪ್ಪು, ಬ್ಯಾಕ್ ಡ್ರಾಪು ಎಲ್ಲ ಸಖತ್ತಾಗಿದೆ ಬಾಸ್. ನಡಿ. ಓಕೆ. ಬರ ಕೇಳು. ಓಕೆ ಬಾಸ್, ಬರೋ. Ready, Catherine? ಅಲ್ಲಿಂದ ಕೊಡು. ಒಂಚೂರು ಮುಂದೆ ಬಾ. ಕಮಲ್, ಸರಿ ಸರ್. ಪೊಸಿಷನ್. Ready, Priti? Not happening, Priti. Come on.
ಜಾನನ್ ಕರಿ. ಜಾನೆ ಜಾನೆ ಅಯ್ಯಯ್ಯಯ್ಯಯ್ಯಯ್ಯ ನಾನೇನ್ ಕಿವಡನ ಯಾಕೆ ಬಾಯ್ ಬಡ್ಕೋತೀಯ? ಕರಿಯಪ್ಪ ನಿಮ್ ಕಂಪ್ನಿ ಬ್ರ್ಯಾಂಡ್ ಅಂಬಾಸಡರ್ನಾ. ಕರ್ದೆ ಫೋನ್ನಲ್ಲಿ ಮಾತಾಡುವಾಗ ಡಿಸ್ಟರ್ಬ್ ಮಾಡಬೇಡ ಅಂದ್ಲು. ಹೋಗಿ ಇನ್ನೊಂದ್ಸರಿ ಉಗಿಸ್ಕೋ. ಒಂದ್ ಕೆಲಸ ಮಾಡು, ಹಾ. ನೀನೇ ಹೋಗ್ಬಿಟ್ಟು ಪ್ರೀತಿಯಿಂದ ಕರ್ಕೊಂಡ್ ಬಾ, ಬಾಸ್ ಕರಿತಾ ಇದಾರಂತ. ಕಮಲ್ ಎಸ್ ಬಾಸ್. ಗೋ ಕರ್ಕೊಂಬ. ಓಕೆ. You need to understand, boy. Yeah. ಮೇಡಮ್ ಮೈ ಬಾಸ್ ವಿಕಾಸ್ ಸರ್ ಇಸ್ ಕಾಲಿಂಗ್. Okay, I'll be in a minute. ಓಕೆ. The problem here is you don't understand. ಮಾಡ್ಕೊಂಡ್ಬಿಟ್ಟವಳೆ. Shall we, Vikas? ಟಚ್ ಪೊಸಿಷನ್. Hold this. ಮೇಡಮ್ ಸಿಗರೇಟ್. Okay. ಓಕೆ. ಚೇಂಜ್. 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 Hey, Vikas, can I see the pictures for a minute, please? It's not right. The expression and the lighting are not matching. What? You can do better. ಎಕ್ಸ್ಕ್ಯೂಸ್ ಮೀ. Try again. ರೆಡಿ. I'm ready. I'm ready. Oh, I'm sorry. Can I have the touch up, please? ರೆಡಿ ರೋಮ. Okay, I'm ready. Okay, I'm ready. ಚೇಂಜ್. Not happening, Roma. It's not happening at all. What do you mean it's not happening? Pack up! Hello? Hello. Connect me to Mr. Verma, please. Sorry, sir. He's currently in a meeting and he's not picking any call. Look, it's urgent. Okay, let me try, sir. Please. ಹಲೋ Sir Vikas. ಬಿಕಾಸ್ ಐ ಆಮ್ ಇನ್ ಅ ಮೀಟಿಂಗ್. ಐ ಆಮ್ ಬಿಸಿ ಹಿಯರ್. Sir, just give me 2 minutes. I'm throwing Roma from the shoot. ವೈ ವಾಟ್ ಹ್ಯಾಪನ್? She's horrible, intolerable. She's come with a bloody baggage and lots of attitude. ವಾಟ್ ಡ್ಯೂಡ್? ಯು ಆರ್ ಯೂಸ್ಡ್ ಟು ಇಟ್ ನೌ. No, sir. It's just impossible. Bloody hell. Johnny! Johnny! ಎಸ್ ಬಾಸ್. Photo shoot cancel. ಎಷ್ಟು ದಿವಸ? ನನ್ನ ಮೂಡ್ ಸರಿ ಹೋಗೋವರೆಗೂ. ಏ ರೋಮ, 5 ವರ್ಷದ ಹಿಂದೆ ಗೋವಾದಲ್ಲಿ ಡ್ರಗ್ಸ್ ಹೊಡ್ಕೊಂಡು ಕಿತ್ತೋಗಿರೋ ಒಂದು ಆಲ್ಬಮ್ ಇಟ್ಕೊಂಡು ಫ್ಯಾಷನ್ ಶೋ ಆಪರ್ಚುನಿಟಿಗೋಸ್ಕರ ನನ್ನಿಂದ ಅಲಿತಾ ಇದ್ದೆ. ಇವತ್ತು ನೀನು ಶೋ ಸ್ಟಾಪರ್. ಮಲ್ಟಿ ಮಿಲಿಯನರ್ ವರ್ಮಾ ನಿನ್ನ ಕೈಯಲ್ಲಿ. ನಿನ್ನ ತಗಡು ಮುಖ ಅವನ ಕ್ಯಾಲೆಂಡರ್ನಲ್ಲಿ ಇರಲೇಬೇಕಂತ. ಯಾಕೆ? ನನ್ನ ಸೆಟ್ಟಲ್ಲೇ ಪ್ಯಾಕಪ್ ಹೇಳ್ತೀಯ. ಇಡೀ ಇಂಡಸ್ಟ್ರಿನ ನನ್ನ ಪ್ಯಾಕಪ್ ಮಾಡಿಸ್ಬಿಡ್ತೀನಿ. ಯಾವುದೇ ಅಸೈನ್ಮೆಂಟ್ ಇಲ್ಲದೆ ಬೀದಿ ಬೀದಿ ಅಲಿಬೇಕು. ಎಸ್, ದಟ್ ಈಸ್ ಮೈ ಟಾರ್ಗೆಟ್.
Be like, whoop, I'll be like you need me. ಮಿಂದಂತೆ ಮುಗಿಲು ಮಳೆಯಲಿ ಮೆಂದಂತೆ ಹಗಲು ಮಂಜಲಿ ಬಹುರೂಪ ಸ್ವರೂಪ ದರ್ಶಿನಿ ನಿಜ ರೂಪ ಅಮೃತ ವರ್ಷಿಣಿ ಓ ಓ ಅಂದಗಾತಿ ಹೊಳೆ ಹೊಳೆವ ಮುತ್ತು ಸ್ವಾತಿ ಮಳೆ ಹನಿಯೋ ರೀತಿ ನಾನಾನನ್ನ ಸೊಬಗಿನ ಬಿನ್ನಾಣ ನೀನು ಸೊಗಸಿನ ಬಯ್ಯಾರ ನೀನು ಮೋನಾಲಿಸಾ ಭಾಸಿ ಮರೆಯಾದಳು ಮಂದಹಾಸ ನಾಚಿ ನೀರಾದಳು ಓಹೋಯೆ ಭಾಸಿ ಮರೆಯಾದಳು ಓಹ್ ಮಂದಹಾಸ ನಾಚಿ ನೀರಾದಳು ಓಹೋಯೆ ಹೇ ರೋಮ, ನೋಡ್ತಾ ಇರು, ನಿನ್ನ ಮುಂದೆನೆ ಈ ಹುಡುಗಿನ ನಂಬರ್ 1 ಮಾಡೆಲ್ ಮಾಡ್ತೀನಿ. ಪ್ರೀತಿ, you will conquer this fashion industry. Oh, thank you, Vikas. You're trying to kill me. What? Are you crazy? I'm leaving. Go to hell. Johnny! Johnny! So you tried to kill her. No, sir. ನೀವು ಹಾಗೆ ಅನ್ಕೊಂತೀರಾ? ನಾನು ಯಾಕೆ ಅವಳು ಸಾಯಿಸ್ಲಿ? ಅವಳು ನಿನಗೆ ಅವಮಾನ ಮಾಡ್ಲಿಲ್ವಾ?
ನಿಜ, ಆ ಸ್ಟೇಜಲ್ಲಿ ನಂಗೆ ತುಂಬ ಕೋಪ ಆಯಿತು. ಆದರೆ ಕಂಟ್ರೋಲ್ ಮಾಡ್ಕೊಂಡೆ, ಕಾಂಪ್ರಮೈಸ್ ಆದೆ. ಯಾಕೆ ಹೆದರ್ಕೊಂಡ್ಬಿಟ್ರಾ? ಎದುರ್ಕೊಂಡಲ್ಲ. ಈ ಪ್ರೊಫೆಷನ್ ಅಂದರೆ ನನಗೆ ತುಂಬ ಪ್ರೀತಿ, ಗೌರವ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಇವರೆಲ್ಲ ಒಂಥರ ಪಾಸಿಂಗ್ ಕ್ಲೌಡ್ಸ್ ಇರೋ ಹಾಗೆ. ಫೇಸು ಗ್ಲಾಮರ್ ಇರೋರಿಗೆ ಇವ್ರಿಗೆ ಲೈಫ್. ಆದರೆ ಕ್ಯಾಮ್ರಾನ ಕೈಯಲ್ಲಿ ಹಿಡಿಯೋ ಶಕ್ತಿ ಇರೋವರೆಗೂ ನಾನು ಈ ಇಂಡಸ್ಟ್ರಿಯಲ್ಲಿ ಇದ್ದೇ ಇರ್ತೀನಿ. बहुत समझदार हो तुम. ಹಾಗಾದ್ರೆ ರೋಮಾನ ತಳ್ದವ್ರು ಯಾರು? ತಳ್ಳುದ್ರೋ ಸ್ಲಿಪ್ ಆಗ್ಬಿದ್ಲೋ ಅದು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ದೊಡ್ಡ ಸೀನ್ ಅಂತೂ ಕ್ರಿಯೇಟ್ ಮಾಡಿದ್ಲು. ಗುಡ್ ಮಾರ್ನಿಂಗ್ ಮ್ಯಾಮ್. ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? I don't want anything. I'm leaving. ವೈ ಮೇಡಮ್, ವಾಟ್ ಹ್ಯಾಪನ್? Vicky's trying to kill me and I'm scared. I'm gonna inform Mr. Verma and I'm leaving. No, no, madam. I think you have mistaken. Mistaken? Me? Never. I'm going. Madam, please. I will do one thing. I will talk to Vikas. Don't take any hasty decisions. Please. Okay. Thank you. ಫ್ರೆಂಡ್ಸ್, ನಾವೆಲ್ಲ ಇಲ್ಲಿಗೆ ಬಂದಿರೋದು ವರ್ಕ್ ಮಾಡೋಕ್ಕೆ. ದಿಸ್ ಈಸ್ ಅ ಪ್ರೊಫೆಷನ್ ವಿಚ್ ವಿ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಈಗೋಸು ಆ್ಯಟಿಟ್ಯೂಡಿಂದ ಯಾರೂ ದೊಡ್ಡವರಾಗಲ್ಲ. ಅದರಿಂದ ಆಗೋದು ಒಂದೇ, ವಿಲ್ ಆಲ್ ಬಿ ಲೂಸರ್ಸ್. ಸೊ ನಮ್ಮ ಕರಿಯೋ ದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಣ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ತಿಳಿದೇನೆ ನಾನು ಯಾರಿಗಾದ್ರು ಹರ್ಟ್ ಮಾಡಿದರೆ ಪ್ಲೀಸ್ ಫರ್ಗಿವ್ ಮಿ. ಜಾನಿ, ರೋಮನ್ ಕರ್ಕೊಂಬ. Change. Lovely, Roma, lovely. One more. Nice. Lovely, Roma, lovely. Ready, Catherine? Lovely.
ಲವ್ಲಿ ರೋಮಾ, ಲವ್ಲಿ. ಚೇಂಜ್. ಹಾಯ್. ಎನಿಥಿಂಗ್ ರಾಂಗ್? ಬಾಸ್, ಎಲ್ಲಿ ಹುಡುಕಿದ್ರು ರೋಮ ಕಾಣ್ತಾನೆ ಇಲ್ಲ. ಫೋನ್ ಮಾಡಿದ್ರಾ? ಫೋನ್ ಸ್ವಿಚ್ ಆಫ್ ಆಗಿದೆ. ಹೊರಟೋಗಿದ್ದಾಳೆ. ಲಗೇಜ್ ಎಲ್ಲ ರೂಮ್ನಲ್ಲೇ ಇದೆ ಬಾಸ್. ಅದು ಅವಳಿಗೆ 1 hour ಅರ್ನಿಂಗ್. ಲೈಕ್ ಶಿ ಕೇರ್ಸ್. ಬಾಸ್, ರಿಸಾರ್ಟ್ನಲ್ಲಿ ಫುಲ್ ಹುಡುಕಿದ್ವಿ, ಎಲ್ಲೂ ಇಲ್ಲ. ನಾನು ಹೇಳ್ತಾ ಇಲ್ವಾ, ಹೊರಟೋಗಿದ್ದಾಳೆ. ಐ ನೋ ಅವರ್ ಫ್ರಮ್ ದ ಬಿಗಿನಿಂಗ್ ಡೇಸ್. ಶಿ ಇಸ್ ಅ ಸೈಕೋ. ಹೌದಾ? ಬಾಸ್ಗೆ ನೀವೇ ಇನ್ಫಾರ್ಮ್ ಮಾಡಿಬಿಡಿ. ಓಕೆ ಬಾಸ್. ಗರ್ಲ್ಸ್, ಫಾಲೋ ಮೀ. ವಾಟ್? ರೋಮಾ ಮಿಸ್ಸಿಂಗ್? ನಿಮಗೆ ಸೀರಿಯಸ್ ಪ್ರಾಬ್ಲಮ್ ಅನ್ಸ್ಲಿಲ್ವಾ? ಅನ್ನಿಸ್ಲಿಲ್ಲ. ಅವಳ ಬಗ್ಗೆ ತುಂಬ ಕೇಳಿದ್ದೆ. ಡೇಟ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ, ಶೂಟಿಂಗ್ ಸರಿಯಾಗಿ ಅಟೆಂಡ್ ಆಗಲ್ಲ, ಲೊಕೇಶನಿಂದ ನಾಪತ್ತೆ. ಇದೆಲ್ಲ ವಿಷಯ ನನಗೆ ಗೊತ್ತಿತ್ತು. ಅಲ್ರಿ, ನಿಮ್ಗಿಷ್ಟೆಲ್ಲ ಡೀಟೇಲ್ಸ್ ಗೊತ್ತಿದ್ದು ಒಬ್ಬ ಡೆಡಿಕೇಟೆಡ್ ಫೋಟೋಗ್ರಾಫರ್ ಆಗಿ ನೀವು ಅವಳನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ನಿಮ್ಮ MD ಆ ವರ್ಮಾಗೋಸ್ಕರ ನೀವು ಇಷ್ಟೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಅನ್ನೋ ಪಾಯಿಂಟು ನನಗೆ ಮೊದಲಿಂದಲೂ ಡೈಜೆಸ್ಟ್ ಆಗ್ತಿಲ್ಲ. ಅಂದ್ರೆ ನಾನು ಅವಳನ್ನ ಅಲ್ಲಿ ಯಾವುದೋ ಬೇರೆ ಉದ್ದೇಶಕ್ಕೋಸ್ಕರ ಕರ್ಸ್ಕೊಂಡೆ ಅನ್ನೋದೇ ನಿಮ್ಮ ಅಭಿಪ್ರಾಯನಾ? ಎಸ್, ಐ ಮೀನ್ ಇಟ್. ಸರ್, ನೀವೇನು ಹೇಳ್ತೀರಾ? That's true. We have to deal with all the probabilities. ಹಲೋ, ಎಸ್ ಸರ್, ಹೇಳಿ ಸರ್. ಓಕೆ ಸರ್, ಎಸ್ ಸರ್, ಈಗಲೇ ಕಲೆಕ್ಟ್ ಮಾಡ್ಕೋತೇನೆ. ಆಯಿತು ಸರ್. ಸರ್, ಹೋಮ್ ಮಿನಿಸ್ಟರ್ ಆಫೀಸಿಂದ ಫೋನು. ಇಂಗ್ಲೆಂಡ್ ಮತ್ತು ಹಾಲೆಂಡ್ ಎಂಬಸಿಯಿಂದ ಫ್ಯಾಕ್ಸ್ ಬಂದಿದೆ ಅಂತೆ, ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ರು. Not now. Let's finish this job first. ಎಸ್ ಸರ್. ನೋಡಿ ವಿಕಾಸ್, ಈ ಇನ್ಸಿಡೆಂಟ್ ಗವರ್ಮೆಂಟ್ಗೆ ಹೆಡ್ಏಕ್ ತಂದಿದೆ. ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗಕ್ಕೆ ಒಂದು ಸ್ಮಾಲ್ ನೆಗ್ಲಿಜೆನ್ಸಿ ಸಾಕು. ಸಾರಿ ಸರ್, ಇದೆಲ್ಲ ಯಾಕಾಯ್ತು, ಏನಕ್ಕಾಯ್ತು ಒಂದು ಅರ್ಥ ಆಗ್ತಾ ಇಲ್ಲ. ರೋಮಾ ಬಂದ್ಲು, ತೊಂದರೆ ಕೊಟ್ಲು, ಶೂಟಿಂಗಿಂದ ಇದಕ್ಕಿದ್ದಾಗ ನಾಪತ್ತೆ ಆದ್ಲು. ಅವನಾರೋ ಸಂಬಂಧ ನಿಲ್ದಿರೋ ವ್ಯಕ್ತಿ ಪ್ರೀತಿಗೆ ಬಂದು ಹೆದರ್ಸ್ದ. ಇವೆಲ್ಲ ಪ್ರಾಬ್ಲಮ್ಸ್ ಮಧ್ಯೆ ನಾನು ನನ್ನ ಫೋಟೋಶೂಟ್ ಮುಗಿಸ್ಬೇಕಾಗಿತ್ತು. ಪ್ರೀತಿ ಕರಿಯರ್ಗೆ ಪುಷ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಕ್ಯಾಥರಿನ್ ಕೂಡ ನನ್ನ ಹಿಂದೆ ಬಿದ್ದಿದ್ಲು. ಶಿ ಇಸ್ ಅನ್ ಇನ್ನೋಸೆಂಟ್ ಗರ್ಲ್. ವಾಟ್ ಅಬೌಟ್ ರೋಮಾ? ಕುಚ್ ಪತಾ ಚಲಾ? ಐ ಡೆಂಟ್ ಬಾದರ್. ಈ ಪ್ರಾಜೆಕ್ಟ್ ಬಗ್ಗೆ ನನಗೊಂದು ಅವರ್ಷನ್ ಶುರುವಾಗಿತ್ತು. ಏನು ಮಾಡೋಕ್ಕೋ ಮೂಡೇ ಇರಲಿಲ್ಲ. ಯಾರದು? ವೆಯ್ಟ್. ಕ್ಯಾಥರಿನ್!
Catherine, are you okay? I don't know, somebody pushed me. ಫಸ್ಟ್ ಪ್ರೀತಿ, ನೆಕ್ಸ್ಟ್ ರೋಮಾ, ದೆನ್ ಕ್ಯಾಥರಿನ್. ಅವನ ಇಂಟೆನ್ಷನ್ ಏನಿತ್ತು? ನನಗೂ ಅರ್ಥ ಆಗಿಲ್ಲ. ಮೋಸ್ಟ್ಲಿ ನಾವು ಅಲ್ಲಿರೋದು ಅವನಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ನಮ್ಮನ್ನು ಅಲ್ಲಿಂದ ಓಡಿಸ್ಬೇಕು ಅಂತ ಅವನ ಆ ಥರ ಮಾಡಿರ್ಬೋದು. ಅದಕ್ಕೆ ಲೊಕೇಶನ್ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಒಂದು ಗ್ಲಾನ್ಸ್ನಲ್ಲೂ ನಿಮ್ಗೆ ಅವ್ನ ಫೇಸ್ ನೋಡೋಕ್ಕಾಗಲಿಲ್ವಾ? ನೋ. ಬ್ಯಾಡ್ ಲಕ್. ಆ ಅದೃಷ್ಟ ನಿಮಗಿರ್ಲಿಲ್ಲ ಅನ್ಸುತ್ತೆ. ಆ ಅದೃಷ್ಟ ತಾನಾಗೆ ಬಂತು. ಬಾಸ್, ಒಂದು ಐಡಿಯಾ. ಏನು? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ತೀಯ? ಕ್ಯಾಥರಿನ್ ಕೂಡ ಅವಳಿಗೆ ಹಿಂದೆಯಿಂದ ಯಾರೋ ತಳ್ಳಿದ್ರು ಅಂತ ಹೇಳಿದ್ರು. ಇದು ನಿಜಾನೋ ಭ್ರಮೇನೋ ಒಂದೂ ಅರ್ಥ ಆಗ್ತಾ ಇಲ್ಲ. ಫರ್ಗೆಟ್ ಇಟ್. ಯಾಕೋ ನಮ್ಗೆ ಈ ಲೊಕೇಶನ್ ಸೆಟ್ ಆಗ್ತಾ ಇಲ್ಲ. ಯಾವ್ದಾದ್ರೂ ಒಂದು ಮಿಸ್ಟ್ರಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾನೆ ಇದೆ. ಒಂದು ಕೆಲಸ ಮಾಡೋಣ. ಏನ್ ಬಾಸ್? ಲೊಕೇಶನ್ ಶಿಫ್ಟ್ ಮಾಡ್ಬೋಣ. ಎಲ್ಲಿಗೆ ಬಾಸ್? ಎಕ್ಸಾಟಿಕ್ ಲೊಕೇಶನ್, ಬ್ಯೂಟಿಫುಲ್ ಐಲ್ಯಾಂಡ್, ಸಮುದ್ರದಲ್ಲಿ 1 hour ಜರ್ನಿ. ಎಲ್ಲಿ ಓಡ್ ಹೋಗ್ಬಿಟ್ಟ ಇವನು? ಅಡ್ವಾನ್ಸ್ ತಗೊಂಡು ಏನಾದರೂ ಓಡ್ ಹೋಗ್ಬಿಟ್ನಾ? ನಮಸ್ಕಾರ ಸ್ವಾಮಿ. ಓ, ವಿಕಾಸ್, ಇವನೇ ನನ್ನ ಕಪಾಳಕ್ಕೆ ಹೊಡೆದಿತ್ತು. ಜೀವ ಅವನ ಫೇಸ್ನ ಪ್ರೀತಿ ನೋಡಿದ್ಲು, ರೆಕಗ್ನೈಸ್ ಮಾಡಿದ್ಲು ಅಂತ ಹೇಳ್ತೀರಾ? ಬಟ್ ಹೂ ಪುಷ್ ರೋಮಾ ಆ್ಯಂಡ್ ಕ್ಯಾಥರಿನ್? ಅವನೇ ಇರ್ಬೋದು ಅಂತ ಊಹೆ ಮಾಡಿದೆ. ಯಾರಪ್ಪ ನೀನು? ಅವನು ಎಲ್ಲಿ? ನೀವುಗಳ ತಾನೆ ನಡಗಡ್ಡೆಗೆ ಹೊರಟಿರೋರು. ಅವನು ಎಲ್ಲಯ್ಯ ನನ್ನ ಹತ್ರ ಕಾಸು ತಗೊಂಡವನು? ಅವನೇ ನನ್ನ ಇಲ್ಲಿ ಕಳಿಸಿದ್ದು. ಓ ಹೌದಾ? ಏನ್ ನಿನ್ನ ಹೆಸರು? ಜೀವ. ಇಷ್ಟು ಹೇಳಕ್ಕೆ ನನ್ನ ಜೀವ ತೆಗೆದ್ಬಿಟ್ಟಿಯಲ್ಲಪ್ಪ ನೀನು. ನಡೀರಿ. ಸರಿ, ಫಾಲೋ ಮೀ. ಹನಿ ಹನಿಯಲ್ಲೂ ಹೂವಿನ ಸಿಂಚನ, ಅಲೆ ಅಲೆ ಅಲೆಯಲ್ಲೂ ಪಯಣ ರೋಮಾಂಚನ, ಕಡಲೋಡಲಲ್ಲಿ ಕಲರವ ಪುಳಕವಾದಂತ ಅನುಭವ. ನೋಟ ಹರಿದಲ್ಲಿ ಬಳಕುವ ಸಾಗರಿ, ಮೈಮನ ತಣಿಸಿ ಕುಲುಕುವ ವೈಖರಿ, ಕಣ್ಣಿನ ತುಂಬ ಇವಳದೆ ಪ್ರತಿಬಿಂಬ, ತೆರೆ ತೆರೆಗಳಲ್ಲಿ ತಿರುಗಿ ನೊರೆ ನೊರೆಯ ತರಹ, ಕಡಲ ಒಡಲಲ್ಲಿ ಕಲರವ ಪುಳಕವಾದಂತ ಅನುಭವ, ಹನಿ ಹನಿಯಲ್ಲೂ ಹೂವಿನ ಸಿಂಚನ, ಅಲೆ ಅಲೆ ಅಲೆಯಲ್ಲೂ ಪಯಣ ರೋಮಾಂಚನ.
ಬೇಡಿ ಬಂದಿರುವುದೇ ಗುರಿ, ಎಲ್ಲರೂ ಬೆರೆತು ಕೂಡಿ ಒಂದಾಗಿರಿ, ಹೆದರಿಕೆ ಸಾಕು ಎಲ್ಲ ಎದುರಿಸಲೇಬೇಕು, ನುಗ್ಗಿ ಮುನ್ನುಗ್ಗುತ್ತಾ ಹಿಂತಿರುಗಿ ನೋಡದೆ ಸಾಗುವ. ಕಡಲ ಒಡಲಲ್ಲಿ ಕಲರವ, ಪುಳಕವಾದಂತ ಅನುಭವ, ಹನಿ ಹನಿಯಲ್ಲೂ ಹೂವಿನ ಸಿಂಚನ, ಅಲೆ ಅಲೆ ಅಲೆಯಲ್ಲೂ ಪಯಣ ರೋಮಾಂಚನ, ಕಡಲ ಒಡಲಲ್ಲಿ ಕಲರವ, ಪುಳಕವಾದಂತ ಅನುಭವ, ಹನಿ ಹನಿಯಲ್ಲೂ ಹೂವಿನ ಸಿಂಚನ, ಅಲೆ ಅಲೆ ಅಲೆಯಲ್ಲೂ ಪಯಣ ರೋಮಾಂಚನ. ಬಟ್ ಅವ್ನು ನಮ್ಮೆಲ್ಲರ ಜೊತೆ ಫ್ರೆಂಡ್ಲಿಯಾಗೇ ಇತ್ತು. ಅವತ್ತು ಸಮುದ್ರದಲ್ಲಿ ಉಬ್ರ ಜಾಸ್ತಿ ಇತ್ತು. ಅವನೊಬ್ಬನೇ ಬೋಟ್ನ ಕಂಟ್ರೋಲ್ ಮಾಡ್ತಾ ಸೇಫಾಗಿ ನಮ್ಮನ್ನ ಐಲ್ಯಾಂಡ್ ಸೇರಿಸ್ದ. ಆಮೇಲೆ ಊಟ ತರ್ತೀನಿ ಅಂತ ಜಾನಿಗೆ ಕರ್ಕೊಂಡು ಹೋದ. ಬಾಸ್, ನಾನು ಹೋಗಿ ಎಲ್ರಿಗೆ ಊಟ ಕಟ್ಟಿಸ್ಕೊಂಡು ಬರ್ತೀನಿ, ನೀವು ಇಲ್ಲೇ ಇರಿ. ನಡೀರಿ, ಇಲ್ಲೇ ಇರ್ತಾರೆ. ಓಕೆನಾ? ಎಲ್ಲ ಅವ್ರು ನೋಡ್ಕೊಳ್ತಾರೆ, ನಡೀರಿ. ಇಬ್ರು ವಾಪಸ್ ಬರ್ಲಿಲ್ವಾ? ಬರಲಿಲ್ಲ. ಗರ್ಲ್ಸ್, ಹೇಳಿ ಬಾಸ್. ಗೆಟ್ ರೆಡಿ ಇನ್ 1 hour. ಓಕೆ, ಡ್ರೆಸ್ ಅಲ್ಲಿ ಚೇಂಜ್ ಮಾಡೋದು ವಿಕಾಸ್. ಇದು ನೋ ಮ್ಯಾನ್ ಐಲ್ಯಾಂಡ್. ನಿಮ್ಮನ್ನು ಯಾರೂ ನೋಡಲ್ಲ, ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಗುರು, ಬಸ್ ಮುನಿಷನ್ ಕರ್ಕೊಂಬ, ಲೊಕೇಶನ್ ನೋಡ್ತಾ ಇರ್ತೀನಿ. ಓಕೆ ಬಸ್. ಅವ್ನು ನೋಡಕ್ ಹೇಗಿದ್ದ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ಮಾಡ್ತೀನಿ. ವಿಜಯ್, ಸರ್. ಡಿಪಾರ್ಟ್ಮೆಂಟ್ ಇಂದ ಆರ್ಟಿಸ್ಟ್ ಕರೆಸಿ ಸ್ಕೆಚ್ ರೆಡಿ ಮಾಡಿಸ್ಬೇಕು. ಎಸ್ ಸರ್. ಓಕೆ, ಇಮಿಡಿಯೇಟ್ ಆಗಿ ಫಾಸ್ಟ್. ಅಂಡ್ ಇನ್ನೊಬ್ಬ ಇದ್ದಾನೆ ಅಂದ್ರಲ್ಲ, ಯಾರೋನು? ಗೊತ್ತಿಲ್ಲ ಸರ್. ಐಲ್ಯಾಂಡ್ ಹತ್ರ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾಗ ಕರ್ಕೊಂಬಂದ್ವಿ. ಏನ್ ಮಾಡಿದ್ರು ಬಾಯ್ ಬಿಡ್ತಿಲ್ಲ. ಬ್ರಿಂಗ್ ಹಿಮ್, ಐಲ್ ಟ್ರೈ ಇಟ್. ಓಕೆ ಸರ್. ವಿಕಾಸ್, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಕೋಆಪರೇಷನ್. ಪ್ಲೆಷರ್. ನೀವು ಕರೆದಾಗ ಸ್ಟೇಷನ್ಗೆ ಆಗಾಗ ಎನ್ಕ್ವೈರಿಗೆ ಬರಬೇಕಾಗತ್ತೆ. ಹಾಗಾದ್ರೆ ನಾನೀಗ ಹೋಗ್ಬೋದಾ ಸರ್? ಎಸ್, ಯು ಮೇ ಗೋ. ಥ್ಯಾಂಕ್ ಯು. ಎಸ್ ಸರ್. ಜೀವ, ಸರ್, ಇವನೇ ಪ್ರೀತಿನ ಹೊಡೆದಿದ್ದು, ಇವನೇ ಅವಳ ಹೆದರ್ಸಿದ್ದು, ಇವನೇ ನಮ್ಮನ್ನ ಪಡ ಕರ್ಕೊಂಡು ಹೋಗಿದ್ದು. ಇವ್ನು ನಿಮಗೆ ಗೊತ್ತಾ? ಹಾಂ ಗೊತ್ತು. ನಾನು ಹಿಂದೆ ಕಾರವಾರದಲ್ಲಿ ಪೋಸ್ಟಿಂಗಲ್ಲಿದ್ದಾಗ ಒನ್ ಡೇ ಐ ವಾಸ್ ಆನ್ ಮೈ ರೌಂಡ್ಸ್. ಏನ್ ನೋಡ್ತಿ ಯಾಕ ನಿನ್ನ? ಏಯ್ ಕಾಡಾಕಲ್ಲ ಇರಲ್ಲ, ಒಂದ್ ನಿಮಿಷ ಇರೋ, ಬೇಗ ಹಾಕದ್ ಕಲಿಯಲ್ಲ. ತಗ ತಗಳ ನೋಡ, ಹ್ಮ್ ತಗೋ, ಬೇಗ ಆಡ್ರಲ್ಲ. ತಡೆಯಲ್ಲ. ಹಂಗೆ ನೀನ್ ಹಾಕಲ್ಲ.
ಓ ಹಾಕ ತಗೊಳಲ್ಲ ಅಲ್ಲೇ ನೋಡ್ತಿ ಹಾಕ ಆಯ್ತಿರಪ್ಪ ತಗೋ ಒಳ್ಳೆ ಕಾರ್ಡು ಏಯ್ ತಗೊಳ ಕೊಡಪ್ಪ ಏಯ್ ಬೇಗ ಹಾಕಲ್ಲ ಬೇಕು ಅಂತ ಕೇಳ್ತಿದ್ದೆ ತಗೊಳಲ್ಲ. ಆಡ ಆಡ ಹಾಕು ಆಯ್ತಾ? ಆಟಲ್ಲ ಏಯ್ ಅವ್ನು ಯಾರೋ ನೀವೆಲ್ಲ ಎಲ್ಲಿಂದನೋ ಬಂದಿದ್ದೀರಾ? ಇಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡ್ಕೊಂಡು ಹೆಂಡ ಕುಡ್ಕೊಂಡು ಈ ಸಿಗರೇಟ್ ಸೇದ್ಕೊಂಡು ಮೋಜ್ ಮಸ್ತಿ ಮಾಡ್ಕೊಂಡು ಹಸನಾಗಿರೋ ನಮ್ಮ ಪರಿಸರ ತೋಟ ಹೊಲ ಗದ್ದೆನೆಲ್ಲ ಹಾಳು ಮಾಡ್ತಾ ಇದ್ದೀರನ ದರಿದ್ರ ನಮ್ಮ ಮಕ್ಕಳ ನಮ್ಮೂರ್ನೇ ಸೂಳೆ ಮನೆ ಅನ್ಕೊಂಡಿದ್ದೀರನ? ಕಿಚ್ಚಾಡ್ಬೇಡಿ, ನಿಲ್ಲಿಸ್ರೋ. ಏಯ್ ನಿಮ್ಮ ಗಲಾಟೆಯಿಂದ ಪ್ರಾಣಿ ಪಕ್ಷಿಗಳೆಲ್ಲ ಗಾಬರಿಗೊಳಗಾಗಿ ಸಾಯ್ತಾ ಇದಾವೆ. ಈ ಭೂಮಿ ಮೇಲೆ ಬದುಕೋದಕ್ಕೆ ನಿಮಗೆ ಎಷ್ಟು ಹಕ್ಕಿದೆಯೋ ಆ ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಹಕ್ಕಿದೆ. ಏನಂತ ಪುರಾಣ ಒಂದು? ಏಯ್ ನಿಮ್ಗೊಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ಏನಪ್ಪ? ನೀವೆಲ್ಲ ಪರಿಸರನ ಎಷ್ಟು ನಾಶ ಮಾಡ್ತಿರೋ ನಿಮ್ಮಗಳ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಓ ಅದೇನ? ಏಯ್ ನಗ್ದೆ ಸುಮ್ಮನೆ ಕುತ್ಕೊಳ್ರ. ಏಯ್ ಈ ಹೆಂಡ ತಂಬಾಕು ಗಾಂಜಾ ಅಫೀಮೆಲ್ಲ ಮಾನವ ಕುಲನ ಹಾಳು ಮಾಡ್ತಾ ಇದೆ. ಆಯ್ತಪ್ಪ ಆಯ್ತಾ ಹೋಗಲ್ಲ. ಏಯ್ ನೀವು ಬಿಸಾಕ್ ಹೋಗೋ ಈ ಪ್ಲಾಸ್ಟಿಕ್ ವಸ್ತುವಿಂದ ಭೂಮಿ ತಾಯಿ ಗರ್ಭಕೋಶ ಹಾಳಾಗ್ತಾ ಇದೆ. ಈ ಭೂಮಿ ತಾಯಿ ಶಾಪ ನಿಮಗ್ ತಟ್ಟುತ್ತೆ. ಅವಳು ನಿಟ್ಟುಸಿರು ನಿಮ್ಮ ಉಸಿರು ನಿಲ್ಸುತ್ತೋ? ಏಯ್ ಎಲ್ರೋ ಸಿಕ್ತು ನಿಮ್ಮ ಗಾಂಜಾ ಅಫೀಮೆಲ್ಲ? ಎಲ್ರೋ ಸಿಕ್ತು? ಹೌದಾ? ತಡೀರಿ, ಮಾಡ್ತೀನಿ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್. ಹೋಗಲ್ಲ ಪಾಪ ಅಂತದಲ್ಲ. ಏನೋ ಪರಿಸರ ಪ್ರೇಮಿ ಪಾಠ ಹೇಳ್ತಾ ಇದೀಯಾ, ಕೇಳಿಸ್ಕೊಂಡು ನಾವು ಬುದ್ಧಿ ಕಲ್ತ್ಕೊಳ್ಳ ಅಂತಿದ್ರೆ ಏನ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಯ್ತಾ ಇದೀಯಾ? ತಲೆಗೆ ತುಂಬ ಪೆಟ್ಟು ಬಿದ್ದಿತ್ತು. ನಾನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಇವನ ಹೆಸರು ಜೀವ ಅಂತ ಗೊತ್ತಾಯಿತು. ಬ್ರೈನ್ ನರ್ವ್ಸ್ ತುಂಬ ಡ್ಯಾಮೇಜ್ ಆಗಿತ್ತು. ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಇದ್ದಕ್ಕಿದ್ದಂತೆ ಕಾಣಿಯಾಗ್ಬಿಟ್ಟ. ಹಿ ಕುಡ್ ಬಿ ಡೇಂಜರಸ್ ಅಂತ ಡಾಕ್ಟ್ರು ವಾರ್ನ್ ಮಾಡಿದರು. ಎಷ್ಟು ಹುಡುಕಿದ್ರೂ ಪತ್ತೆ ಆಗಲಿಲ್ಲ. ಒಂದಿನ ಕಾಳಿ ನದಿ ದಡದಲ್ಲಿ ಇವನಿಗೆ ತೊಂದರೆ ಕೊಟ್ಟ ಪುಂಡ್ ಹುಡುಗರ ಶವ ಸಿಕ್ತು. ಆಮೇಲೆ ನಾನು ಬಾಂಬೆಗೆ ಶಿಫ್ಟ್ ಆದೆ. ಆ ಹುಡುಗರ ಸಾವಿಗೆ ಇವನೇ ಕಾರಣ ಇರಬೇಕು ಅಂತ ನನಗೀಗ ಅನ್ನಿಸ್ತಾ ಇದೆ. ನಮ್ಮವ್ರ ಕೊಲೆಗಳಿಗೂ ಇವನೇ ಕಾರಣ ಅಂತ ನನಗೂ ಅನಿಸ್ತಾ ಇದೆ ಸರ್. ಹೌದು ಸರ್, ನನಗೂ ಅವನ ಮೇಲೆ ಅನುಮಾನ ಸರ್. ಆದರೆ ಆಸಾಮಿ ಏನು ಮಾಡಿದ್ರು ಬಾಯ್ ಬಿಡ್ತಿಲ್ಲ ಸರ್. ಹೊಡೆದಿದ್ದಾಯ್ತು, ಬಡ್ದಿದ್ದಾಯ್ತು, ಬೈದಿದ್ದಾಯ್ತು, ನಮ್ಮ ಪೊಲೀಸ್ ರೀತಿಯಲ್ಲಿ ಎಲ್ಲ ರೀತಿ ಪ್ರಯತ್ನ ಮಾಡಿದ್ದಾಯ್ತು. ಆದರೆ ಅವನ ಬಾಯ ಬಿಡ್ತಿಲ್ಲ. ಇನ್ನೂ ಒಂದು ದಾರಿ ಇದೆ, ಹಿಪ್ನಾಟಿಸಮ್. ಇವನ್ನ ಸಬ್ಕಾನ್ಷಿಯಸ್ ಲೆವೆಲ್ಗೆ ಕರ್ಕೊಂಡು ಹೋದರೆ ಇವನಿಗೆ ಗೊತ್ತಾಗದೇ ಇದ್ದಾಗೆ ಎಲ್ಲ ವಿಷಯನೂ ಹೇಳ್ತಾನೆ. ಟ್ರೈ ಮಾಡೋಣ. ಇದು ಸಕ್ಸಸ್ ಆಗಲಿಲ್ಲ ಅಂದರೆ ವಿ ಕ್ಯಾನ್ ಗೋ ಫಾರ್ ಬ್ರೈನ್ ಮ್ಯಾಪಿಂಗ್ ಆರ್ ನಾರ್ಕೋ ಅನಾಲಿಸಿಸ್. ಓಕೆ ಓಕೆ ಸರ್.
ಜೀವ, ನಾನು 10 ಎಣಿಸ್ತೀನಿ, ನೀನು ಹಾಗೆ ಕಣ್ಮುಚ್ಕೋ. ನೀನು 10 ದಿವಸ ಹಿಂದಕ್ಕೆ ಹೋಗ್ತೀಯ. 10, 10, 9, 9, 8, 8, 7, 7, 6, 6, 5, 5, 4, 4, 3, 3, 2, 2, 1. 1. ನೀನೀಗ 10 ದಿವಸ ಹಿಂದೆ ಹೋಗಿದ್ಯಾ. ನಿನಗೀಗ ಸಮುದ್ರ ಕಾಣ್ತಾ ಇದೆ. ಕಾಣ್ತಾ ಇದೆ. ನಿನಗೀಗ ದ್ವೀಪ ಕಾಣ್ತಾ ಇದೆ. ಕಾಣ್ತಾ ಇದೆ. ಜೀವ, 10 ದಿವಸದಿಂದ ನಿನ್ನ ದೋಣಿನಲ್ಲಿ ಯಾರ್ಯಾರು ಬಂದಿದ್ರು? ನೀನು ಕರ್ಕೊಂಡೋಗಿ ಎಲ್ಲಿ ಬಿಟ್ಟೆ? ಹೇಳು ಜೀವ, 10 ದಿವಸದಿಂದ ಏನಾಯ್ತು? ಹೇಳು ಹೇಳು. ಅವತ್ತು Na 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 na. Na 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 na. ರಿಲ್ಯಾಕ್ಸ್ ರಿಲ್ಯಾಕ್ಸ್. You stupid! ಬಾಸ್ ಕರಿತಾ ಇದಾರೆ, ಬಾ. Nice. Relax. Thank you. ಕ್ಯಾಥರಿನ್ ಅಲ್ಲಿ ಸಾರ್ ರೆಡಿಯಾಗಿದ್ದಾಳೆ ಸಾರ್. ಫೋನ್ ಟ್ರೈ ಮಾಡೋದಕ್ಕೆ ಟವರ್ ಹುಡ್ಕೊಂಡು ಎಲ್ಲೋ ಬಿಟ್ಲು. ಹೋಗಿ ಕರ್ಕೊಂಬನ್ನಿ. ಸರಿ ಓಕೆ ಸರ್. ಸರ್. ಭಾಷಕ್ಕೆ ಆಗ್ತಿದ್ದಲ್ಲ. ಹಾಯ್ ಹಾಯ್ ಹಾಯ್. ಎಸ್.
ಎಲ್ಲೋದ್ಲು ಆ ಬಿಳಿ ಜಿರಳೆ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಯಾವಾಗ ನೋಡಿದ್ರು ಆ ಫೋನ್ ಕಿವಿಗೆ ಅಂಟಿಸ್ಕೊಂಡೇ ಇರ್ತಾಳೆ. ಅಲ್ಲ ಅದ್ ಯಾವನೋ ಬಾಯ್ ಫ್ರೆಂಡ್ ಇದಾನೆ ಅಂತ ನಮ್ಗೆ ಡೌ ಕಟ್ಟಾಳೆ. ಎಲ್ಲಿ ನೋಡಿದ್ರು ಕಾಣಿಸ್ತಾನೆ ಅಲ್ಲ ನೋಡು. ಎಲ್ಲೋದ್ಲು? ನನ್ಗಂತೂ ಆಗ್ತಿಲ್ಲಪ್ಪ, ತುಂಬಾ ಕಾಲ್ ನೋವ್ತಾ ಇದೆ. ಇಲ್ಲಿಂದ ನೀನಾಗ ಕೂಗ್ಬಿಡು. ಕ್ಯಾಥ್ರಿನ್, ಏ ಕ್ಯಾಥ್ರಿನ್, 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 ಏ ಕ್ಯಾಥ್ರಿನ್. ಎಲ್ಲೋ ಬಿಟ್ಲ ಏನ್ ಮಾಡೋದು? ಎಲ್ಲಿಂದ ಹುಡುಕದ ಇವಳ? ಎಲ್ಲೋ ಬಿಟ್ಲೋ ಏನೋ, ಏನ್ ಕತೆನೋ? ಅಬ್ಬಾ ಕ್ಯಾಥ್ರಿನ್, ಬಿಡೈತಲ್ಲಪ್ಪ. ಕ್ಯಾಥ್ರಿನ್. ಅಯ್ಯೋ ಅಪ್ಪ ಆಗಲ್ಲಪ್ಪ ನನ್ನ ಕೈಲಿ, ಅಬ್ಬಾ ಆಗಲ್ಲ. ಕ್ಯಾಥ್ರಿನ್, ಕ್ಯಾಥ್ರಿನ್, ಓ ಕ್ಯಾಥ್ರಿನ್, ಎಲ್ಲೋ ಬಿಟ್ಲ ಕ್ಯಾಥ್ರಿನು? ಎಲ್ಲೋದು? ಕ್ಯಾಥ್ರಿನ್, ಕ್ಯಾಥ್ರಿನ್, ಕ್ಯಾಥ್ರಿನ್. ಮಾಡಿ ಹೋಗೋಣ. ಏಯ್ ನೀನಾ? ಊಟ ಬಂತ? ಇಟ್ಸ್ ಕೂಲ್ ಹಿಯರ್ ಅಲ್ಲ? ಹಾ, ತುಂಬ ಚೆನ್ನಾಗಿ ಅನಿಸ್ತದಲ್ಲ? ಯಾ, ಇಟ್ಸ್ ವೆರಿ ಗುಡ್. ಬರ್ತೀನಿ. ಹೋ, ವಿಕಾಸ್, ಕ್ಯಾಥ್ರಿನ್ ಎಲ್ಲಿ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹುಡ್ಕೊಡೋದು ನೀವಿಬ್ರು ಪತ್ತೇನೇ ಇಲ್ಲ. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನು ನೋಡ್ಕೊಂಡ್ಬರ್ತೀನಿ. ಪ್ಲೀಸ್ ಪ್ಲೀಸ್ ವಿಕಾಸ್, ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ. ಇವರಿಬ್ರು ಹೋದವ್ರು ಇನ್ನೂವರೆಗೂ ಬಂದಿಲ್ಲ. ಪ್ಲೀಸ್ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ, ನಂಗೆ ಭಯ ಆಗುತ್ತೆ. ಸರಿ ಬಾ. ಸೆರೆಯಾದ ಚಕ್ರವ್ಯೂಹದ ಸುಳಿಯಲ್ಲಿ ಊಹೆಗೂ ನಿಲುಕದ ವಿಸ್ಮಯ ನೆಲದಲ್ಲಿ ಸೆರೆಯಾದ ಚಕ್ರವ್ಯೂಹದ ಸುಳಿಯಲ್ಲಿ ಊಹೆಗೂ ನಿಲುಕದ ವಿಸ್ಮಯ ನೆಲದಲ್ಲಿ ಬೆಳಕಲ್ಲು ಸುತ್ತಲೂ ಕತ್ತಲು ಕವಿದಂತೆ ಯಾವುದೋ ಕಾಣದ ಕರಗಳು ಸೆಳೆದಂತೆ ನೂರೆಂಟು ಗೊಂದಲವಿಂದು ಮನದಲ್ಲಿ ಮುಂದೇನು ಎಂಬುದೇ ಅರಿಯದ ಸ್ಥಿತಿಯಲ್ಲಿ ಒಣಗಿದ ಕೊರಳು ಸುಡುತ್ತಿದೆ ಸುಡುತ್ತಿದೆ ನೆರಳು ಮನಸ್ಸಲ್ಲಿ ಮನಸ್ಸಲ್ಲಿ ಅಳುಕು ಎದೆಯಲ್ಲಿ ಚಳಕು ಎತ್ತರ ಮರೆತ ಹೃದಯದ ಬಡಿತ ಏರುತ್ತಿದೆ ಏರುತ್ತಿದೆ
ಯಾರದಿ ಕೈವಾಡವೋ ಎಲ್ಲ ಯೋಮಯ ಕ್ರೂರಿಯ ಕೈ ಚಳಕಕ್ಕೆ ಎಲ್ಲ ಎಲ್ಲೋ ಮಾಯ ಏನಿದು ಇದೇನಿದು ಎಲ್ಲ ವಿಧಿಯಾಟ ಏತಕ್ಕೆ ಹಿಂದೇತಕ್ಕೆ ಇಂತಾಲೆ ದಾಟ ಎಲ್ಲವೂ ಸುಂದರ ಹಿಂದಿದೆ ಭೀಕರ ಪ್ರಕೃತಿ ನಿರ್ಮಿತ ಪಂಜರ ಯೋಚನೆ ವಿವೇಚನೆ ಕಳೆದುಕೊಂಡಾಗಿದೆ ಪ್ರಾರ್ಥನೆ ಬಾರದೆ ಮನಸ್ಸಲ್ಲೇ ಉಳಿದಿದೆ ಸೂಚನೆ ನೀಡದೆ ಎರಗಿದೆ ಅಪಾಯ ಯಾಚನೆ ಹೊಂದಿದೆ ಮುಂದಿನ ಉಪಾಯ ಮರಣದ ಭೇಟಿಗೆ ಕ್ಷಣ ಕ್ಷಣಗಣನೆಯು ಮನಸ್ಸಿನ ಸಿದ್ಧತೆ ಪಯಣಕ್ಕೆ ಒಣಗಿದ ಕೊರಳು ಸುಡುತ್ತಿದೆ ನೆರಳು ಮನಸ್ಸಲ್ಲಿ ಅಳುಕು ಎದೆಯಲ್ಲಿ ಚಳಕು ಎತ್ತರ ಮರೆತ ಹೃದಯದ ಬಳಿತ ಏರುತ್ತಿದೆ ಬ್ಲಡಿ ಹೆಲ್ ಮಧ್ಯಾಹ್ನ 2 ಗಂಟೆ ಆಯ್ತು ಜಾನಿ ಇನ್ನೂ ಬಂದಿಲ್ಲ ಒಂದು ಕೆಲಸ ಕೂಡ ಸರಿ ಮಾಡೋಕ್ಕಾಗಲ್ಲ ಅವ್ನ ಕೈಯಲ್ಲಿ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ತಿನ್ನಕ್ಕೆ ಏನೂ ಇಲ್ಲ ಜೊತೆಲಿ ಬಂದವನು ಹುಡುಕಿ ಸಾಕಾಗ್ಬಿಟ್ಟಿದೆ ಕಾಲ್ ಮಾಡೋಣ ಅಂದರೆ ನೆಟ್ವರ್ಕು ಇಲ್ಲ ಈ ದರಿದ್ರ ಜಾಗದಲ್ಲಿ ಪ್ರೀತಿ ಆದಷ್ಟು ಬೇಗ ನಾವಿಲ್ಲಿಂದ ಎಸ್ಕೇಪ್ ಆಗಬೇಕು ಅದಕ್ಕೆ ನಾನು ದಾರಿ ಹುಡುಕ್ತೀನಿ ಓಕೆ ವಿಕಾಸ್ ನೋಡು ನನ್ನ ಕೈಲಿ ನಡೆಯೋಕ್ಕಾಗ್ತಾ ಇಲ್ಲ ನಾನು ಆದಷ್ಟು ಬೇಗ ಬರ್ತೀನಿ ಓಕೆ ಟೇಕ್ ಕೇರ್ ಬರ್ತೀನಿ
ಪ್ರೀತಿ ಇಲ್ಲೇನೋ ನಡೀತಾ ಇದೆ, ಬಾ. ಪ್ರೀತಿ ಪ್ರೀತಿ ಮಾತಾಡ್ ಪ್ರೀತಿ. ಪ್ರೀತಿ ಯಾರೋ ನೀನು? ಯಾರು? ಯಾಕೋ ಅವಳು ಸಾಯಿಸ್ದೆ? ನಮ್ಮವ್ರನ್ನೆಲ್ಲ ಏನ್ ಮಾಡ್ದೆ? ಸಾಯಿಸ್ಬಿಟ್ಯಾ? ಎಲ್ಲರೂ ಸಾಯಿಸ್ಬಿಟ್ಯಾ? ಏನೋ ಮಾಡಿದ್ವಿ? ಏನ್ ಮಾಡಿದ್ವಿ ನನ್ಗೆ? ಯಾಕೆ ಈ ತರ ಕಳ್ಳನ ತರ ಬಚ್ಚಿಕೊಂಡು ಆಟಾಡ್ತಾ ಇದೀಯಾ? ತಾಕತ್ತಿದ್ರೆ ಮುಂದೆ ಬಾ. ಬಾ ಸಾಯಿಸ್ಬಾರೋ. ಬಾ. ವಿಕಾಸ್, ಇವನ್ನ ಲಾಸ್ಟ್ವರೆಗೂ ಅಬ್ಸರ್ವ್ ಮಾಡಿದೆ. ನನಗೆ 2 ಪಾಯಿಂಟ್ಸ್ ಕ್ಲಾರಿಫೈ ಆಗಲಿಲ್ಲ. ಒಂದು, ನಿಮ್ಮ ಮ್ಯಾನೇಜರ್ ಏನಾದ? ಇವ್ ನಿಮ್ಮನ್ನು ಯಾಕೆ ಅಟ್ಯಾಕ್ ಮಾಡಲಿಲ್ಲ? ಲೀವ್ ಇಟ್. ವಿಜಯ್, ಸರ್. ಮೇಕ್ an FIR and produce him to the court. ಓಕೆ ಸರ್. I'll prepare my report and come to the court. I'll take your leave now. Bye. I have to rush. ಥ್ಯಾಂಕ್ ಯು ವೆರಿ ಮಚ್. See you then. My wife is waiting. Take care. Bye, Vikas.